ಗ್ರಾಮಗಳಿಗೆ ತೂಗು ಸೇತುವೆಯೇ ಬದುಕು. ಶೃಂಗೇರಿ ಸಂಕದ ಮಕ್ಕಿಯ ಸೇತುವೆ ಈಗ ಬಿರುಕು ಬಿಟ್ಟಿದೆ. 7-8 ಹಳ್ಳಿ 150 ಕುಟುಂಬಕ್ಕೆ ಈ ಸೇತುವೆನೇ ಆಧಾರ ಆಗಿತ್ತು. ಆದರೆ ಆ ಸೇತುವೆಯೇ ಈಗ ಬಿರುಕು ಬಿಟ್ಟಿದೆ. ಜನರ ಆತಂಕಕ್ಕೆ ಕಾರಣ ಆಗಿದೆ. 2006ರಲ್ಲಿ ನಿರ್ಮಾಣವಾದಂತಹ ತೂಗು ಸೇತುವೆ ಇದು. ಶಾಲಾ ಕಾಲೇಜು, ಆಸ್ಪತ್ರೆ, ರೇಷನ್ ಅನ್ನ ತರೋದಕ್ಕೆ ಹೋಗಬೇಕು ಅಂದ್ರೆ ಅಲ್ಲಿನ ಜನರು ಇದೇ ತೂಗು ಸೇತುವೆಯನ್ನ ಅವಲಂಬಿಸಿದ್ದಾರೆ. ಜೀವ ಕೈಯಲ್ಲಿ ಹಿಡಿದು ಗ್ರಾಮಸ್ಥರು ಈಗ ಓಡಾಡೋ ಪರಿಸ್ಥಿತಿ. ಸ್ವಲ್ಪ ಯಾಮಾರಿದ್ರೂ ಸಹ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ದುರಸ್ತಿಗೆ ಸ್ಥಳೀಯರು ಹೇಳಿದ್ರು, ಸರಿ ಮಾಡಿಲ್ಲ ಅಧಿಕಾರಿಗಳು. ಹಾಗಾಗಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. 2006ರಲ್ಲಿ ನಿರ್ಮಾಣವಾಗಿರುವಂತಹ ತೂಗು ಸೇತುವೆ ಇದು. ಆದರೆ ಈಗ ಬಿರುಕು ಕಾಣಿಸಿಕೊಂಡಿದೆ ತೂಗು ಸೇತುವೆಯಲ್ಲಿ. ಹೀಗಾಗಿ ಜನ ಆತಂಕದಲ್ಲೇ ಓಡಾಡುವಂತಹ ಪರಿಸ್ಥಿತಿ. ಮಕ್ಕಳು ಶಾಲಾ ಕಾಲೇಜು ಹಾಗೆ ಆಸ್ಪತ್ರೆ, ರೇಷನ್ ತರೋದಕ್ಕೆ ಹೋಗಬೇಕು ಅಂದ್ರೆ ಇದೇ ತೂಗು ಸೇತುವೆ ಮೇಲೆ ಹೋಗಬೇಕಾಗಿದೆ. ಹಾಗಾಗಿ ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ ಇಲ್ಲಿನ ಜನ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸರಣಿ ಅನಾಹುತಗಳು ಸಂಭವಿಸುತ್ತಿದೆ. ಮತ್ತೊಂದೆಡೆ ಮಲೆನಾಡಿನ ಜನರು ಜೀವವನ್ನು ಕೈಯಲ್ಲಿಡಿದು ಸಂಚರಿಸುವಂತಹ ದುಸ್ಥಿತಿ ಎದುರಾಗಿರುವಂತದ್ದು. ಇಂತಹ ದುಸ್ಥಿತಿ ಎದುರಾಗಿರುವಂತದ್ದು ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಸುಂಕದಮಕ್ಕಿ ಗ್ರಾಮದಲ್ಲಿ. ಇಲ್ಲಿ 5ಕ್ಕೂ ಹೆಚ್ಚು ಹಳ್ಳಿಯ ಜನರು ನಿತ್ಯವೂ ಕೂಡ ಆ ಜೀವವನ್ನು ಕೈಯಲ್ಲಿಡಿದು ಈ ತೂಗು ಸೇತುವೆ ಮೇಲೆ ಸಂಚರಿಸುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಸರಿಸುಮಾರು 150ಕ್ಕೂ ಹೆಚ್ಚು ಮನೆಗಳ ವಾಸವಿರುವಂತಹ ಜನರು ನಿತ್ಯವೂ ಕೂಡ ಶೃಂಗೇರಿ ಸೇರಿದಂತೆ ನೆಮ್ಮಾರಿಗೆ ಬರುವಂತಹ ವೇಳೆಯಲ್ಲಿ ಇದೇ ತೂಗು ಸೇತುವೆ ಮೇಲೆ ಬರುವಂತಹ ಪರಿಸ್ಥಿತಿ ಇರುವಂತದ್ದು. ಈ ತೂಗು ಸೇತುವೆ ನಿರ್ಮಾಣವಾಗಿ ಸರಿಸುಮಾರು ಒಂದು 5-6 ವರ್ಷಗಳೇ ಅಷ್ಟೇ ಕಳೆದಿರಬೇಕು. ಆದ್ರೆ ಈ ಸೇತುವೆಯ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಶೋಚನೀಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸೇತುವೆ ಎರಡೂ ಭಾಗದಲ್ಲಿ ಹಾಕಿರುವಂತಹ ಸುರಕ್ಷತೆಗಾಗಿ ಹಾಕಿರುವಂತಹ ಜಾಲರಿ ಏನಿದೆ ಅದು ತುಕ್ಕು ಹಿಡಿಯುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಅದರ ಜೊತೆಗೆ ಅದರ ಹುಕ್ಕೇನಿದೆ ಅದು ಕಿತ್ತು ಬಂದಿರುವಂತಹ ದೃಶ್ಯವನ್ನು ಕೂಡ ಕಾಣಬಹುದಾಗಿರುವಂತದ್ದು. ಸ್ವಲ್ಪ ಅದು ಸಂಪೂರ್ಣವಾಗಿ ಕಿತ್ತು ಹೋದ್ರೆ ಜನರು ಯಾಮಾರಿದ್ರೆ ಅಂದ್ರೆ ತೂಗು ಸೇತುವೆ ಮೇಲೆ ಭಯದಿಂದಲೇ ನಡೆಯುವಂತ ಜನರು ಕೂಡ ಇರುವಂತದ್ದು. ಅವರು ಒಂದ್ ಸ್ವಲ್ಪ ಯಾಮಾರಿದ್ರೆ ಕೆಳಗೆ ಬೀಳುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ತುಂಗಾ ನದಿ ಈಗಾಗಲೇ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಹಬ್ಬರಿಸ್ತಾ ಇರುವಂತದ್ದು. ಅಪಾಯದ ಮಟ್ಟವನ್ನು ಮೀರಿ ತುಂಗಾ ನದಿ ಹರಿತಾ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ಕೂಡ ತುಂಗಾ ನದಿಯ ನೀರಿನ ಮಟ್ಟವೂ ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಇಂತಹ ಪ್ರವಾಹದ ನದಿಯ ಮೇಲೆ ಅಡ್ಡಲಾಗಿ ಈ ತೂಗು ಸೇತುವೆಯನ್ನು ಕೂಡ ಕಟ್ಟಲಾಗಿರುವಂತದ್ದು. ಆ ತೂಗು ಸೇತುವೆಯ ಸುರಕ್ಷತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ನೋಡಬಹುದಾಗಿರುವಂತದ್ದು. ಯಾರಾದ್ರೂ ಕೂಡ ನಡೆದ್ರೆ ಈ ತೂಗು ಸೇತುವೆ ಅಲುಗಾಡುವಂತಹ ಪರಿಸ್ಥಿತಿಗೂ ಕೂಡ ಬಂದಿರುವಂತದ್ದು. ಎರಡೂ ಭಾಗದಲ್ಲೂ ಕೂಡ ಸೇತುವೆಯ ಸುರಕ್ಷತೆಗಾಗಿ ಜನರ ಸುರಕ್ಷತೆಗಾಗಿ ಹಾಕಿರುವಂತಹ ಜಾಲರಿ ಏನಿದೆ ಅದರ ಹುಕ್ಕುಗಳು ಕೂಡ ತುಕ್ಕು ಹಿಡಿದು ಅವು ಕಿತ್ತು ಬಂದಿರುವಂತದ್ದು. ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಅದು ಕೂಡ ಸಂಪೂರ್ಣವಾಗಿ ಕುಸಿದು ಅಂದ್ರೆ ಕಿತ್ತು ಬರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇಂತಹ ದುಸ್ಥಿತಿಯಲ್ಲೇ ಜನರು ಹಾಗೇನೆ ಶಾಲಾ ಕಾಲೇಜುಗಳಿಗೆ ತೆರಳುವಂತಹ ವಿದ್ಯಾರ್ಥಿಗಳು ಕೂಡ ಇದೇ ತೂಗು ಸೇತುವೆ ಮೇಲೆ ನಿತ್ಯವೂ ಕೂಡ ಸಂಚರಿಸ್ತಾ ಇರುವಂತದ್ದು. ಆದ್ರೆ ಈ ಅಧಿಕಾರಿಗಳು, ಸ್ಥಳೀಯ ಮಟ್ಟದ ಅಧಿಕಾರಿಗಳು ಈವರೆಗೂ ಕೂಡ ಅದನ್ನ ರಿಪೇರಿ ಮಾಡುವತ್ತ ಇತ್ತ ಗಮನ ಹರಿಸಿಲ್ಲ. ಇನ್ನಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ತೂಗು ಸೇತುವೆಯಲ್ಲಿ ಆಗಿರುವಂತಹ ಲೋಪದೋಷಗಳನ್ನ ಸರಿಪಡಿಸುವತ್ತ ಮುಂದಾಗಬೇಕಾಗಿದೆ. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.